ಎಲ್ಲರಿಗೂ ನಮಸ್ಕಾರ. ರ್ಯಾಂಕ್ ಬುಕ್ ಇಂದ ಇಂಡಸ್ಟ್ರಿ ರೆಡಿ ಸೈಬರ್ ಸೆಕ್ಯೂರಿಟಿ ಬ್ಯಾಚ್ ಸ್ಟಾರ್ಟ್ ಆಗಿದೆ. ಈ ಒಂದು ಕೋರ್ಸ್ನಲ್ಲಿ ನಾವು ಸೈಬರ್ ಸೆಕ್ಯೂರಿಟಿ ಅಂದ್ರೆ ಏನು, ಈ ಕೋರ್ಸ್ ಮಾಡೋದ್ರಿಂದ ಯಾವ್ಯಾವ ಜಾಬ್ ಆಪರ್ಚುನಿಟೀಸ್ ಸಿಗುತ್ತೆ, ಏನು ಸರ್ಟಿಫಿಕೇಶನ್ಸ್ ಮಾಡ್ಕೋಬಹುದು ಅಂತ ಇನ್ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ದಿನನಿತ್ಯ ನಮಗೆ ಬ್ಯಾಂಕಿಂದ ಮೆಸೇಜಸ್ ಬರ್ತಿರುತ್ತೆ, OTP ಶೇರ್ ಮಾಡಬೇಡಿ, ನಿಮ್ಮ ಪರ್ಸನಲ್ ಡೀಟೇಲ್ಸ್ ಅನ್ನೋ ನಂಬರಿಗೆ ಶೇರ್ ಮಾಡಬೇಡಿ, ನಿಮ್ಮ MPIN ಸೆಕ್ಯೂರ್ ಆಗಿಡಿ ಅಂತ. ಇದೆಲ್ಲ ಏನಕ್ಕೆ ಮಾಡ್ತಾರೆ, ಯಾಕೆ ಮಾಡ್ತಾರೆ ಅಂದರೆ ದಿ ಆನ್ಸರ್ ಇಸ್ ಸೆಕ್ಯೂರಿಟಿ. ನಿಮ್ಮ ಡೇಟಾ ಸೆಕ್ಯೂರ್ ಇರಲಿ ಅಂತ ಮಾಡ್ತಾರೆ. ಇದು ಬ್ಯಾಂಕ್ ಅಷ್ಟೇ ಅಲ್ಲ, ಯಾವುದೇ ಕಂಪ್ನಿ, ಯಾವುದೇ ಆರ್ಗನೈಸೇಷನ್ ಅವ್ರ ಡಿಜಿಟಲ್ ಆಸೆಟ್ಸ್ನ ಸೆಕ್ಯೂರ್ ಮಾಡಲಿಕ್ಕೆ ಒಂದು ಪ್ರೊಫೆಷನಲ್ ಫೀಲ್ಡ್ ಬೇಕೋ, ಅದು ಯಾವುದಂದ್ರೆ ಸೈಬರ್ ಸೆಕ್ಯೂರಿಟಿ. ಸೈಬರ್ ಸೆಕ್ಯೂರಿಟಿ ಪ್ರೊಫೆಷನಲ್ಸು ಇದೆಲ್ಲ ಕೆಲಸ ಮಾಡ್ತಾರೆ. ನಮ್ಮ ಡೇಟಾನ ಸೆಕ್ಯೂರ್ ಮಾಡೋದು, ಡೇಟಾ ಲೀಕ್ ಆಗದೆ ಇರೋ ಥರ ನೋಡ್ಕೊಳ್ಳೋದು, ಇದು ಸೈಬರ್ ಸೆಕ್ಯೂರಿಟಿ ಪ್ರೊಫೆಷನಲ್ಸ್ ಮಾಡ್ತಾ ಇರೋ ಕೆಲಸ. ಇದು ಒಂದು ಸಮ್ಮರಿ ಸೈಬರ್ ಸೆಕ್ಯೂರಿಟಿ ಮೇಲೆ. ಸೊ ನೀವು ಏನಾದರೂ ಇದೇ ಫೀಲ್ಡಲ್ಲಿ ಕೆರಿಯರ್ ಸ್ಟಾರ್ಟ್ ಮಾಡಬೇಕು ಅಂತ ಇದ್ರೆ ಒಂದು ರೋಡ್ ಮ್ಯಾಪ್, ಡೀಟೇಲ್ ಆಗಿರೋ ಒಂದು ರೋಡ್ ಮ್ಯಾಪ್ ನಿಮಗೆ ತಿಳಿಸ್ಕೊಡ್ತೀನಿ. ಇವತ್ತು ಮಾರ್ಕೆಟಲ್ಲಿ ತುಂಬ ಡಿಮಾಂಡಲ್ಲಿರೋ ಪ್ರೊಫೆಷನ್ ಇದು. ಯಾಕಂದರೆ ಮೊಬೈಲ್ ಡಿವೈಸಸ್ ಯೂಸೇಜ್ ಜಾಸ್ತಿ ಆಗ್ತಿದೆ, ಅದೇ ಥರ ಸೈಬರ್ ಕ್ರೈಮ್ಸ್ ಕೂಡ ಹೆಚ್ಚಾಗ್ತಿದೆ. ಬಟ್ ಅದಕ್ಕೆ ಬೇಕಾಗಿರೋ ಸೈಬರ್ ಸೆಕ್ಯೂರಿಟಿ ಪ್ರೊಫೆಷನಲ್ಸ್ ತುಂಬ ಕಡಿಮೆ ಇದ್ದಾರೆ. ಸೈಬರ್ ಸೆಕ್ಯೂರಿಟಿ ಪ್ರೊಫೆಷನಲ್ಸ್ ನಾವು ಎಥಿಕಲ್ ಹ್ಯಾಕರ್ ಇಲ್ಲ ವೈಟ್ ಹ್ಯಾಟ್ ಹ್ಯಾಕರ್ ಅಂತಾನು ಕರಿತೀವಿ. ಸೊ ಇವ್ರದೇ ಆದ ಒಂದು ಬೇರೆ ರೋಲ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ. ಆಸ್ ಅ ಟ್ರೈನರ್ ಐ ಸಜೆಸ್ಟ್ y'all to go with ethical hacking. Ethical hacking ಅಲ್ಲಿ ಸ್ಟೇಜ್ 1 ಅಲ್ಲಿ ಬರೋದು ಕಂಪ್ಯೂಟರ್ ನೆಟ್ವರ್ಕಿಂಗ್. ಕಂಪ್ಯೂಟರ್ ನೆಟ್ವರ್ಕಿಂಗ್ ಅಲ್ಲಿ OSI ಮಾಡೆಲ್, TCP/IP ಮಾಡೆಲ್, ದೆನ್ ನೆಟ್ವರ್ಕಿಂಗ್ ಲೇಯರ್ಸ್. ಯಾಕಂದ್ರೆ ನಮ್ಮ ಸಿಸ್ಟಮ್ ಅಲ್ಲಿ ಏನಾದರೂ ವಲ್ನರಬಿಲಿಟಿ ಫೈಂಡ್ ಆದರೆ ಅದನ್ನ ರೆಕ್ಟಿಫೈ ಮಾಡಲಿಕ್ಕೆ ನಮಗೆ ಈಸಿ ಆಗುತ್ತೆ. ನೆಕ್ಸ್ಟ್ ಸ್ಟೇಜ್ 2 ಕಮ್ಸ್ ಆಪರೇಟಿಂಗ್ ಸಿಸ್ಟಮ್. ಆಪರೇಟಿಂಗ್ ಸಿಸ್ಟಮ್ ಅಲ್ಲಿ ಲಿನಕ್ಸ್ ಆಪರೇಟಿಂಗ್ ಸಿಸ್ಟಮ್, ವಿಂಡೋಸ್ ಆಪರೇಟಿಂಗ್ ಸಿಸ್ಟಮ್, ಅದರ ಫಂಕ್ಷನಾಲಿಟೀಸು, ಆಪರೇಷನ್ಸು ಅದೆಲ್ಲ ಕಲ್ತ್ಕೊಂಡ್ರೆ ನೆಕ್ಸ್ಟ್ ನಮಗೆ ಆಪರೇಟಿಂಗ್ ಸಿಸ್ಟಮ್ ಬಗ್ಗೆನೂ ಒಂದು ಸ್ಟ್ರಾಂಗ್ ಗ್ರಿಪ್ ಇರುತ್ತೆ. ನೆಕ್ಸ್ಟ್ ಬರೋದು ವೆಬ್ ಅಪ್ಲಿಕೇಶನ್ ಸೆಕ್ಯೂರಿಟಿ. ಸೊ ವೆಬ್ ಅಪ್ಲಿಕೇಶನ್ ಅಲ್ಲಿ ಆಗುವಂಥ ಅಟ್ಯಾಕ್ಸು ಲೈಕ್ ಡಿನೈಲ್ ಆಫ್ ಸರ್ವಿಸ್ ಅಟ್ಯಾಕ್, SQL ಇಂಜೆಕ್ಷನ್ ಅಟ್ಯಾಕ್ ಇರಲಿ, ಕ್ರಾಸ್ ಸೈಟ್ ಸ್ಕ್ರಿಪ್ಟಿಂಗ್ ಇರಲಿ. ಸೊ ಈ ಥರ ಒಂದು ಅಟ್ಯಾಕ್ಸ್ ಬಗ್ಗೆ ಕಲ್ತ್ಕೊಂಡ್ರೆ ದೆನ್ ವಿಲ್ ಬಿ ಅ ಲಿಟಲ್ ಅಹೆಡ್ ಇನ್ ದ ಗೇಮ್. ನೆಕ್ಸ್ಟ್ ಬರೋದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಇನ್ನು ಡೀಟೇಲ್ ಆಗಿ ಹೇಳ್ಬೇಕಂದ್ರೆ ಸ್ಕ್ರಿಪ್ಟಿಂಗ್ ಲ್ಯಾಂಗ್ವೇಜ್, ಜಾವಾ ಸ್ಕ್ರಿಪ್ಟ್, ಪೈಥನ್, ಬ್ಯಾಶ್. ಬಟ್ ಐ ಪ್ರಿಫರ್ ಯು ಗೈಸ್ ಟು ಸ್ಟಾರ್ಟ್ ವಿತ್ ಜಾವಾ ಸ್ಕ್ರಿಪ್ಟ್ ಆ್ಯಂಡ್ ಪೈಥನ್. ದೆನ್ ಸೈಬರ್ ಸೆಕ್ಯೂರಿಟಿಯಲ್ಲಿ ನಾವೆಲ್ಲ ಕಡೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸನ್ನು ಯೂಸ್ ಮಾಡಲ್ಲ. ಬಟ್ ನೀವು ಒಂದು ಲೆವೆಲ್ ಅಹೆಡ್ ಇರಬೇಕಂದ್ರೆ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಬಗ್ಗೆ ಕಲ್ತ್ಕೊಳ್ಳಿ. ನೆಕ್ಸ್ಟ್ ಬರೋದು ಸೈಬರ್ ಸೆಕ್ಯೂರಿಟಿ ಟೂಲ್ಸು. ಟೂಲ್ಸ್ ಲೈಕ್ ಮೆಟಾಸ್ಪಾಯ್ಲ್ಟ್, ಬರ್ಬ್ ಸ್ವೀಟ್, ನೆಸಸ್, Nmap, Wireshark. ಸೊ ಈ ಥರ ಒಂದು ಟೂಲ್ಸ್ ಕಲ್ತ್ಕೊಂಡ್ರೆ ನಮಗೆ ಸೈಬರ್ ಸೆಕ್ಯೂರಿಟಿ ಮೇಲೆ ಒಂದು ಸ್ಟ್ರಾಂಗ್ ಗ್ರಿಪ್ ಬರುತ್ತೆ. ಆ್ಯಂಡ್ ಅದೇ ಥರ ನಿಮಗೆ ಆಪರ್ಚುನಿಟೀಸ್ ಕೂಡ ಜಾಸ್ತಿ ಆಗುತ್ತೆ ಆ್ಯಂಡ್ ನಿಮ್ಮ ರೆಸ್ಯೂಮೆ ಕೂಡ ಲೆವೆಲ್ ಅಪ್ ಆಗ್ತಾ ಹೋಗುತ್ತೆ. ಲಾಸ್ಟ್ಲಿ ಟು ಎಂಡ್ ಅಪ್ ವಿತ್ ಸೈಬರ್ ಸೆಕ್ಯೂರಿಟಿ ಸರ್ಟಿಫಿಕೇಷನ್ಸು. EC ಕೌನ್ಸಿಲಿಂದ ಸುಮಾರು ಸರ್ಟಿಫಿಕೇಷನ್ಸ್ ಇದೆ, ಲೈಕ್ ಸರ್ಟಿಫೈಡ್ ಎಥಿಕಲ್ ಹ್ಯಾಕರ್, CEH, ಸರ್ಟಿಫೈಡ್ ಕ್ಲೌಡ್ ಸೆಕ್ಯೂರಿಟಿ ಇಂಜಿನಿಯರು. ಈ ಥರ ಒಂದು ಇಂಡಸ್ಟ್ರಿ ಪ್ರಿಫರ್ಡ್ ಸರ್ಟಿಫಿಕೇಷನ್ಸ್ನ ನೀವು ಮಾಡಿಕೊಂಡ್ರೆ ನಿಮಗೆ ಆಪರ್ಚುನಿಟೀಸ್ ವೈಸ್ ಇರಲಿ, ಪ್ಯಾಕೇಜ್ ವೈಸ್ ಇರಲಿ, ಸೊ ನೀವು ಎಲ್ಲದರಲ್ಲೂ ಯು ವಿಲ್ be a little ahead. So this is a summary about starting up with cyber security. Inna nimage bere queries illa questions idre please check the link in the description.